ಹೇಗಿದ್ದೀರಿ ಎಲ್ಲ? ಆ ವೇದಿಕೆಯಲ್ಲಿರುವ ಎಲ್ಲ ಅದ್ಭುತ ವ್ಯಕ್ತಿಗಳಿಗೆ ನಮನ. ಆಕ್ಚುಲಿ ನಾನು ಸಭೆಗೆ ಸಮಾರಂಭಕ್ಕೆಲ್ಲ ಹೋಗ್ತಾ ಇಲ್ಲ, ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿದ್ದೇನೆ. ಯಾಕಂದ್ರೆ ಫ್ರೀ ಆಗಿ ಮಾತಾಡಿ ಅಭ್ಯಾಸ ಇಲ್ಲ ನಂಗೆ. ಫ್ರೀ ಆಗಿ ಏನು ಕೂಡ ಕೊಡ್ಬಾರ್ದು ಅಂತ, ಮಾತು ಮುತ್ತು ಅಂತ ಹೇಳ್ತಾರೆ ಅಲ್ವಾ. ಎದುರ್ನವ್ರು ಕೇಳದೆ ಮಾತಾಡಬಾರ್ದು ಅಂತ ಪಾಲಿಸಿ. ಆ ಪಾಲಿಸಿಯನ್ನು ಬ್ರೇಕ್ ಮಾಡಿ ಬಂದಿದ್ದೇನೆ ನಾನು ಫಸ್ಟ್ ಟೈಮ್. ನಿಮ್ಗೋಸ್ಕರ ಅಲ್ಲ, ನಿಮ್ಮ ರವಿ ಬೆಳಗೆರೆ ಅವರಿಗೂ. ಯಾಕೆ ಅಂತ ಹೇಳಿದ್ರೆ ನನ್ಗೆ ಗೊತ್ತಿದೆ, ಇಲ್ಲಿ ಕೂತವರು ಯಾರು ಕೂಡ ನನ್ನ ಮಾತು ಕೇಳಲಿಕ್ಕೆ ಬಂದವರಲ್ಲ. ಪ್ರಿನ್ಸಿಪಾಲ್ ಏನಾದ್ರು ಎದರಿಸಿ ಕೂರಿಸಿರ್ತಾರೆ, ಹೌದಲ್ವಾ? ಅಥವಾ ಏನಾದ್ರೂ ಗ್ರೇಸ್ ಮಾರ್ಕ್ ಸಿಗ್ತದೆ. ಸೊ ಸುಮ್ನೆ ಟೈಮ್ ವೇಸ್ಟ್ ಮಾಡುದಿಲ್ಲ. 100 ವರ್ಷ ಇರುದು ಮನುಷ್ಯನಿಗೆ, ಹೌದಲ್ವಾ? ಆ 100 ವರ್ಷದಲ್ಲಿ ಕೂಡ ಇನ್ನು 40ರಲ್ಲಿ ಹೋಗ್ತಾರಲ್ಲ. ಸೊ ನಿಮ್ಮ ಟೈಮ್ ವೇಸ್ಟ್ ಮಾಡುವ ಅಗತ್ಯ ಇಲ್ಲ. ರವಿ ಬೆಳಗೆರೆ ಅವರಂದ್ರೆ ನಮ್ಗೆ ನಮ್ಮ ಟೀನೇಜ್ ಅಲ್ಲೆಲ್ಲ, ಸೊ ನಮ್ಗೆ ಊಟಕ್ಕೆ ಅಂತ ಕೊಡ್ತಿದ್ದದ್ದು ಮನೆಯಲ್ಲಿ ಲೆಕ್ಕ ಮಾಡಿ ಹಣ. ಅದ್ರಲ್ಲಿ ಕೂಡ ಎತ್ತಿ ಇಟ್ಟು ನಾವು ಹಾಯ್ ಬೆಂಗಳೂರು ಅದೊಂದು ತಗೊಳ್ದಿದ್ರೆ ಏನೊಂಥರ ಡ್ರಗ್ಸ್ ತರೋದು. ನಮ್ಗೆ ಅದು ತಕೊಳ್ಳೇಬೇಕು ಪ್ರತಿ ವೀಕ್. ಮತ್ತೆ ಓ ಮನಸ್ಸು ಬಂತು, ಅದನ್ನು ಕೂಡ ನೋಡ್ತಿದ್ದೆವು. ಸೊ ಅವರದೊಂದು ಬೇರೆ. ಇಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಮತ್ತೆ ಪ್ರೋಗ್ರಾಮ್ ರವಿ ಬೆಳಗೆರೆ ಅವರದ್ದು, ಅವ್ರ ಅಕ್ಷರ ಮಾಂತ್ರಿಕ. ಅವರೆದ್ರು ನಾವು ಮಾತಾಡಿದ್ರೆ ನಾವು ಸಣ್ಣವರಾಗ್ತೇವೆ, ಹೌದಲ್ವಾ? ಸೊ ಮಾತಾಡಬಾರ್ದು ಜಾಸ್ತಿ. ಸೊ ಅಂತ ಅದ್ಭುತ ಬರಹಗಾರರು ತುಂಬಾ ಇರ್ಬೋದು, ದೊಡ್ಡ ದೊಡ್ಡ ಜ್ಞಾನಪೀಠ ಪುರಸ್ಕೃತರು ಇರ್ಬೋದು, ಅದು ಬೇರೆ ವಿಷಯ. ಬಟ್ ಕಂಟೆಂಪರರಿ ಆಗಿ ಜನರೊಟ್ಟಿಗೆ ಕನೆಕ್ಟ್ ಆಗುದಿದೆ ಅಲ್ವಾ, ಅದು ಇಂಪಾರ್ಟೆಂಟ್. ಸೊ ಅದನ್ನು ಅವ್ರು ಮಾಡಿದ್ದಾರೆ, ಅದ್ಭುತ ಬರಹಗಾರ. ನಮ್ಗೆಲ್ಲ ಈಗ ಜೋಗಿ ಸೇರಿದ್ದು ನಾನು ಬುಕ್ ಓದ್ಲಿಲ್ಲ, ಬಟ್ ಆಯ್ಬೆಳಮೂಲರಲ್ಲಿ ಓದ್ತಿದ್ದೆ ಅವರ ಲೇಖನಗಳನ್ನೆಲ್ಲ. ಸೊ ಅದ್ಭುತ, ಅದನ್ನು ಓದಿಸಿಕೊಂಡು ಹೋಗ್ತದೆ ಅದೆಲ್ಲ. ಮತ್ತೆ ಮೇಡಮ್ ಇದ್ದು ಕೂಡ ಹಾಗೆ, ಪರಿಚಯ ಇರ್ಲಿಲ್ಲ, ಬರೆತಿದ್ರು ಅವ್ರು ಬಾನಿ ಮತ್ತೆ ಏನು ಕರಡಿ ಮಾರಿ ಅಂತ ಹೇಳಿದ್ರು. ನಾನ್ ತಿಳ್ಕೊಂಡಿದ್ದೆ ಏನೋ ಕುಳ್ಳಗಾಗಿ ಕಪ್ ಇರ್ಬೋದಂತ. ಮತ್ತೆ ನೋಡಿದ್ರೆ ಸ್ಮಾರ್ಟ್ ಇದ್ದಾರೆ ಮೇಡಮ್. ಸೊ ಪರಿಚಯವಿಲ್ಲದವರು ಪರಿಚಯ ಆಗುವುದು, ಅದು ಅಕ್ಷರದ ಸ್ಪೆಷಾಲಿಟಿ, ಹೌದಲ್ವಾ? ಸೊ ಹೇಳ್ತಾರೆ ಜನರೆಲ್ಲ, ಕಲಿಯುಗ ಬಂತು, ಈಗ ಯಾರು ಒಳ್ಳೆಯವರಿಗೆ ಬೆಲೆ ಇಲ್ಲ, ಹಾಗೆ ಆಗಿದೆ ಹೀಗೆ ಆಗಿದೆ ಅಂತ. ಹೇಳುವವರು ಕೂಡ ಕಲಿಯುಗದವರೇ. ಬಟ್ ಕಲಿಯುಗಕ್ಕೆ ಬೈತಿರ್ತಾರೆ. ಯಾರ ಅವರ ಪಂಥವನ್ನು ಫಾಲೋ ಮಾಡ್ತಾ ಇದ್ದಾರೆ ಅವರು ಕೂಡ ಕಲಿಯುಗದವರೇ, ಹೌದಲ್ವಾ? ಸೊ ಎಲ್ಲರೂ ಕಲಿಯುಗದವರೇ, ಅದರಿಂದ ಕಲಿಯುಗಕ್ಕೆ ಬೈಬೇಕಂತ ಏನಿಲ್ಲ. ಕೆಲವರು ಮೊಬೈಲ್ ಅಲ್ಲಿ ಇದು ಮಾಡ್ತಾರೆ, ಏನು ನೀನು ಪುಸ್ತಕವನ್ನು ಓದು, ನಿನ್ನನ್ನು ತಲೆ ಎತ್ತುವ ಹಾಗೆ ಮಾಡ್ತೇನೆ, ಮೊಬೈಲ್ ನೋಡಿದ್ರೆ ತಲೆ ತಗ್ಗುವ ಹಾಗೆ ಮಾಡ್ತೇನೆ ಅಂತ ಮೊಬೈಲ್ ಅಲ್ಲಿ ಸ್ಟೇಟಸ್ ಆಗ್ತಾರೆ. ಸೊ ಇಂಥದ್ದೆಲ್ಲ ಕ್ಲೀಶೆ ಅಂತ ಹೇಳ್ತಾರೆ ಅದಕ್ಕೆ. ಬಟ್ ಮೊಬೈಲ್ ಅಲ್ಲಿ ನೀವು ಏನ್ ನಾಲೆಜ್ ತಗೊಳ್ತೀರಲ್ವಾ, ಅದು ಇನ್ಫಾರ್ಮೇಶನ್ ಅಷ್ಟೇ, ಅದು ನಾಲೆಜ್ ಅಲ್ಲ. ನಮ್ಗೆ ಯಾವ್ದು ಯೂಸ್ ಆಗ್ತದೆ ನಮ್ಮ ಲೈಫಿಗೆ, ಅದು ಮಾತ್ರ ನಾಲೆಜ್. ಉಳಿದದ್ದೆಲ್ಲ ಕಸ ತಲೆಗೆ ತುಂಬಿಸಿಕೊಳ್ಳುವುದು, ಹೌದಲ್ವಾ? ನಾವು ತಲೆಗೆ ತುಂಬಿಸಿಕೊಳ್ತಿದ್ದೇವೆ ಕಸವನ್ನ. ಬಟ್ ಪುಸ್ತಕ ಓದಿದ್ರೆ ಇನ್ಫಾರ್ಮೇಶನ್ ಮೊಬೈಲ್ ಇಂದ ಕೂಡ ಬರ್ತದೆ. ಬಟ್ ಪುಸ್ತಕ ಓದಿದಾಗ ನಿಮ್ಗೆ ಮೈಂಡ್ ಹಗುರ ಆಗ್ತದೆ. ಮೊಬೈಲ್ ನೋಡಿದಾಗ ತುಂಬಾ ಹೊತ್ತು ನೋಡಿದ ನಂತರ ಸುಸ್ತಾಗ್ತದೆ, ಹೌದಲ್ವಾ? ಬಟ್ ಪುಸ್ತಕ ಓದಿದಾಗ ಹಗುರ ಆಗ್ತದೆ. ಅದಕ್ಕೋಸ್ಕರ ಓದ್ಬೇಕು. ಯಾಕಂತ ಹೇಳಿದ್ರೆ ನೋಡಿ, ಎಲ್ಲರೂ ಹೇಳ್ತಾರೆ ಕಲಿಯುಗ ಯಾರಿಗೂ ಒಳ್ಳೆಯವರಿಗೆ ಇದಿಲ್ಲ, ಏನಿದೆ ಕಲಿಯುಗದಲ್ಲಿ? ಕಲಿಯುಗದಲ್ಲಿ ಮೆರೆತಿರುವುದು ಯಾರು? ಹಣ ಇದ್ದವರು ಮೆರೆತಿದ್ದಾರೆ, ಹೌದಲ್ವಾ? ಲಕ್ಷ್ಮೀ ಪುತ್ರರು. ಜ್ಞಾನ ನಾಲೆಜ್ ಇದ್ದವರು ಮೆರೆತಿದ್ದಾರೆ, ಸರಸ್ವತಿ ಪುತ್ರರು. ಶಕ್ತಿ ಇದ್ದವರು, ಭುಜಬಲ ಇದ್ದವರು, ಧನಬಲ ಇದ್ದವರು, ಜನಬಲ ಇದ್ದವರು ಮೆರೆತಿದ್ದಾರೆ, ಹೌದಲ್ವಾ? ಟೋಟಲ್ ಏನಪ್ಪಾ ಅಂತ ಹೇಳಿದ್ರೆ ಲಕ್ಷ್ಮೀ ಪುತ್ರರು, ಸರಸ್ವತಿ ಪುತ್ರರು ಮತ್ತು ಶಕ್ತಿ ಪುತ್ರರು ಮೆರೆತಿದ್ದಾರೆ, ಹಿಂದಿನ ಕಾಲದಿಂದ ಕೂಡ ಹಾಗೆ. ಆದ್ರಿಂದ ಜ್ಞಾನ ಎನ್ನುವುದು, ಅದಕ್ಕೆ ಹೇಳುವುದು ಸರಸ್ವತಿಯನ್ನು ಬಂಡೆಯ ಮೇಲೆ ಕೂರಿಸಿದ್ದು. ಜ್ಞಾನ ಒಮ್ಮೆ ಬಂದ ನಂತರ ಅದು ಹೋಗುದಿಲ್ಲ ಅಂತ, ಫಿಕ್ಸ್ ಆಗಿ ನಿಲ್ತದೆ ಬಂಡೆ ತರ. ಸೊ ಜ್ಞಾನದಿಂದ ಹೋಗಿ, ಜ್ಞಾನದಿಂದ ಹೋದ್ರೆ ಲೈಫಲ್ಲಿ ನೀವು ಅಚೀವ್ ಮಾಡ್ತೀರಿ. ಅದ್ರೊಟ್ಟಿಗೆ ಹಣ ಅದೆಲ್ಲ ಬರ್ತದೆ ಆಟೋಮೆಟಿಕಲಿ. ನಾವು ತಿಳ್ಕೊಂಡಿದ್ದೇವೆ ನಾವು ಹಣದಿಂದ ಓಡ್ತಿದ್ದೇವೆ, ಹಾಗೆಲ್ಲ. ಮನೆ ಮಾಡ್ತೇವೆ, ಕಾರ್ ಮಾಡ್ತೇವೆ, ಅದನ್ನ ಎಲ್ಲ ಒಟ್ಟು ಎಲ್ಲ ಮಾಡಬೇಕು. ಲಾಸ್ಟಿಗೆ ಪುನಃ ಹಾಸ್ಪಿಟಲ್ ಅಲ್ಲಿ ಮಲಗ್ತೇವೆ, ದೊಡ್ಡ ಮನೆ ಕಟ್ಟಿಸ್ತೇವೆ, ಹಾಸ್ಪಿಟಲ್ ಅಲ್ಲಿ ಮಲಗ್ತೇವೆ,
ಎಲ್ಲ ಸೂಜಿ ಹಾಕ್ತಾರೆ, ಹೆಂಡತಿ ಬಂದ ಹತ್ರ ಕೇಳ್ತಾಳೆ ಗುರ್ತ ಸಿಕ್ಕಿತಾ, ಇಲ್ಲ, ಅಲ್ಲಿಗೆ ಮುಗೀತು ಸ್ಟೋರಿ, ಹೌದಲ್ವಾ? ಸೊ ಜ್ಞಾನದಿಂದ ಹೋದ್ರೆ ನಿಮ್ಮ ವೃದ್ಧಾಪ್ಯ ಉಂಟಲ್ವಾ ತುಂಬಾ ಒಂದು ಗ್ರೇಸ್ಫುಲ್ ಆಗಿರ್ತದೆ. ಯಾರು ನನ್ನ ಹತ್ರ ಮಾತಾಡ್ದಿಲ್ಲ, ನನ್ನ ಸೊಸೆ ಮಾತಾಡ್ದಿಲ್ಲ, ನನ್ನ ಮೊಮ್ಮಕ್ಕಳು ಮಾತಾಡ್ತಿಲ್ಲ, ಅವ್ರು ಮಾತಾಡ್ತಿಲ್ಲ, ಏನು ಟೆನ್ಷನ್ ಬೇಕಂತಲ್ಲ. ನಿಮ್ಗೆ ಏನಾದ್ರು ಹೊಸತ್ತು ಕಲಿತಿದ್ರೆ ನೀವು, ನಿಮ್ಮ ಹತ್ರ ಆಟೋಮೆಟಿಕಲಿ ಜನ ಬರ್ತಾರೆ. ಜನ ಬಂದಾಗ ಜನದೊಟ್ಟಿಗೆ ಹಣ ಕೂಡ ಬರ್ತದೆ. ಸೊ ಹಣದಿಂದ ಓಡ್ಬಾರ್ದು, ನಾಲೆಜ್ನಿಂದ ಓಡ್ಬೇಕು. ಈ ಹಣ, ಶಕ್ತಿ ಮತ್ತು ನಾಲೆಜ್ ಮೂರು ಕೂಡ ಇದ್ದದ್ದು ಒಬ್ಬರ ಹತ್ರ, ರವಿ ಬೆಳಗೆರೆ ಅವ್ರ ಹತ್ರ, ಹೌದಲ್ವಾ? ಸೊ ಅದನ್ನ ಫಾಲೋಅಪ್ ಮಾಡ್ತಾ ಇದ್ದಾರೆ ಅವರ ಮಗಳು ಕೂಡ. ಈಗ ಓದುವಾಗ ಅನಿಸ್ಬೋದು ರವಿ ಬೆಳಗೆರೆ ತರ ಬರೀಲಿಕ್ಕೆ ಆಗ್ತದೆ, ಅವ್ರ ತರ ಬರಿಬೇಕಂತಿಲ್ಲ. ಎಲ್ಲರದ್ದು ಬೇರೆ ಬೇರೆ ವ್ಯಕ್ತಿತ್ವ, ಹೌದಲ್ವಾ? ಅವರ ವ್ಯಕ್ತಿತ್ವ ಬೇರೆ, ನಿಮ್ಮ ವ್ಯಕ್ತಿತ್ವ ಬೇರೆ. ಸೊ ನಿಮ್ಮ ವ್ಯಕ್ತಿತ್ವನ ನೀವು ಫಾಲೋ ಮಾಡಿ ಬರೆಯಿರಿ, ಒಳ್ಳೇದಾಗ್ಲಿ. ಎಲ್ಲರೂ ಬುಕ್ ಓದ್ಕೊಂಡು ಹೋಗಿ ಜ್ಞಾನದಿಂದ ಹೋಗಿ. ಜ್ಞಾನದಿಂದ ಹೋದರೆ ರವಿ ಬೆಳಗೆರೆ ಅವರು ಹೇಳ್ತಾ ಇದ್ದಾರಲ್ವಾ, ಅವ್ರ ಹತ್ರ ಏನಿರ್ಲಿಲ್ಲ, ಖಾಲಿ ಜ್ಞಾನ ಇದ್ದದ್ದು, ಹೌದಲ್ವಾ? ಜ್ಞಾನದಿಂದ ಮಾಡಿದ್ರು ಇಷ್ಟೆಲ್ಲ. ಸೊ ಜ್ಞಾನದಿಂದ ಹೋದ್ರೆ ಆಟೋಮೆಟಿಕಲ್ ಆಗಿ ಎಲ್ಲ ಬರ್ತದೆ, ಅಷ್ಟೇ ಸಾಕಲ್ವಾ? ಇನ್ನೆಂತ ಮಾತಾಡುದು. ಸೊ ಎಲ್ಲರೂ ಓದಿ, ಜ್ಞಾನದಿಂದ ಹೋಗಿ. ಜ್ಞಾನದಿಂದ ಹೋದ್ರೆ ಆಟೋಮೆಟಿಕಲ್ ಆಗಿ ನಿಮ್ಮನ್ನೆಲ್ಲ ಫಾಲೋ ಮಾಡ್ತದೆ, ಏನ್ ಟೆನ್ಷನ್ ಇಲ್ಲ. ಹಣದಿಂದ ಹೋಗ್ಬೇಕಂತಲೇ ಇಲ್ಲ. ಹಣ ಮಾಡುದು ಭೂಮಿಯಲ್ಲಿ ಹಣ ಮಾಡುವಷ್ಟು ಸುಲಭದ್ದು ಯಾವುದು ಕೂಡ ಇಲ್ಲ. ವಿದ್ಯೆ ಬರ್ತದೆ ಆಟೋಮೆಟಿಕಲಿ. ಬಟ್ ನಾಲೆಜ್, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ ಇದ್ರೆ ಮಾತ್ರ ಎಲ್ಲ ಬರ್ತದೆ ಆಟೋಮೆಟಿಕಲ್ ಆಗಿ. ಸೊ ಭಾವನಾ ಮೇಡಮ್ ಅವರು ಓಮನಸನ್ನು ವಾಪಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಒಳ್ಳೇದಾಗ್ಲಿ ಅವರಿಗೆ. ಎಲ್ಲರೂ ಓದಿ ಹೊಸ ತಿಳಿಲಿಕ್ಕೆ ಆಗ್ತದೆ. ಯಾಕೆಂತ ಹೇಳಿದ್ರೆ ಮನುಷ್ಯನಿಗೆ ಹೆಸರೇ ಬಂದದ್ದು ಮನಸ್ಸಿನಿಂದಾಗಿ. ಮನಸ್ಸಿದ್ದವ ಮನುಷ್ಯ, ಹೌದಲ್ವಾ? ನೀವು ಮನಸ್ಸನ್ನ ಅರ್ಥ ಮಾಡ್ಕೊಂಡ್ರೆ ಮನುಷ್ಯ ಸುಲಭ ನಿಮ್ಮನ್ನು ಇಷ್ಟಪಡ್ತಾನೆ. ಮನುಷ್ಯ ಇಷ್ಟಪಟ್ಟಾಗ ಮನುಷ್ಯನೊಂದಿಗೆ ಎಲ್ಲ ಬರ್ತದೆ ನಿಮ್ಮ ಹತ್ರ. ಹಣ, ಶಕ್ತಿ, ಸಂಪತ್ತು, ಧನ, ಐಶ್ವರ್ಯ ಎಲ್ಲ ಬರ್ತದೆ, ಹೌದಲ್ವಾ? ಸೊ ಏನಾಯ್ತು, ಒಳ್ಳೇದಾಗ್ಲಿ ಮೇಡಮ್ ಅವರಿಗೆ. ಮತ್ತೆ ಎಲ್ಲ ಓದುವ ಸಂಸ್ಕೃತಿ ಮಾಡಿ, ಓದಿದ್ರೆ ನಿಮ್ಗೆ ಒಳ್ಳೇದು. ಅವರಿಗೆ ದೊಡ್ಡ ವಿಷಯ ಅಲ್ಲ, ಅವರಿಗೆ ಸ್ವಲ್ಪ ಬುಕ್ ಸೇಲ್ ಆಗ್ಬೋದು ಅಷ್ಟೇ, ಬಟ್ ನಿಮ್ಗೆ ನಾಲೆಜ್ ಬರ್ತದೆ. ಸೊ ವೇದಿಕೆಯಲ್ಲೆಲ್ಲ ದೊಡ್ಡ ಮನುಷ್ಯರಿದ್ದಾರೆ, ಸೊ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಒಳ್ಳೆದಾಗ್ಲಿ.